ಎಲ್ಲರಿಗೂ ನಮಸ್ಕಾರ. ನಾನು ಪವಿತ್ರ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಏನು ತಿಂಡಿ ಕೊಡ್ಬೇಕನ್ನೋದು ಎಲ್ಲ ಅಮ್ಮಂದಿರ ಪ್ರಶ್ನೆ ಆಗಿರ್ತತಿ. ಬಟ್ ಈ ತಿಂಡಿ ನೀವು ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರ, ಅವ್ರ ಹೊಟ್ಟೆನೂ ಫುಲ್ಫಿಲ್ ಆಗ್ತತಿ. ನಿಮಗೂ ಅಷ್ಟೇ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಮಗು ಕೊಟ್ಟೆ ಅನ್ನೋ ತೃಪ್ತಿ ಇರ್ತತಿ. ಬನ್ನಿ ಹೆಲ್ದಿ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡ ನೋಡ್ರಿ. ಅದಕ್ಕನ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ನಾನು ಇಲ್ಲೇ ಜರಡಿ ಹಿಡಿದು ತಗೊಳಕತ್ತೀನಿ. ನೀವು ಇಲ್ಲೇ ಮೈದಾ ಹಿಟ್ಟು ಬದಲಿ ನೀವು ಗೋಧಿ ಹಿಟ್ಟನ್ನು ಕೂಡ ಇಲ್ಲೇ ಬಳಸ್ಕೋಬಹುದು. ನಾನು ಮೈದಾ ಹಿಟ್ಟನ್ನ ತಗೊಂಡನಿ. ಇವಾಗ ನಾನು ಬೇಕಿಂಗ್ ಪೌಡರ್ನ ತಗೊಳಕತ್ತೇನೆ ನೋಡ್ರಿ. ಈ ಸ್ಪೂನಿನ ಅಳತಿ ಒಳಗೆ ನಾನು ಮೆಜರ್ಮೆಂಟ್ನ ನಿಮ್ಗೆ ತೋರಿಸ್ತಾ ಇರೋದು. ಈ ಸ್ಪೂನಿನ ಲೆಕ್ಕದಲ್ಲಿ ನಾನು 1 ಸ್ಪೂನ್ ಅಷ್ಟು ಹಾಕೊಂತೇನೆ ನೋಡ್ರಿ. ಇದು ಸಣ್ಣ ಟೇಬಲ್ ಸ್ಪೂನ್ ಅಂತಾರಲ್ಲ ಆ ಸ್ಪೂನ್, ಇದು ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಆಮೇಲೆ ಬೇಕಿಂಗ್ ಸೋಡಾನು ಕೂಡ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ. ಒಂದ್ ವೇಳೆ ನಿಮ್ಮ ಮನೇಲಿ ಬೇಕಿಂಗ್ ಪೌಡರ್ ಇಲ್ಲ ಅಂತಂದ್ರ ಈ ಬೇಕಿಂಗ್ ಸೋಡಾನ ನೀವು 1 ಸ್ಪೂನ್ ಅಷ್ಟು ಹಾಕೊಂಡ್ಬಿಡ್ರಿ, ಕರೆಕ್ಟ್ ಆಕತಿ. ಇದನ್ನು ನಾನು ಜರಡಿ ಹಿಡ್ದು ಇಟ್ಕೊಂಡ ನೋಡ್ರಿ. ಇವಾಗ ಇದನ್ನ ಒಂದ್ಸಲ ನೀಟಾಗ 3 ಮಿಕ್ಸ್ ಆಗ್ಬೇಕವು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ಮಿಕ್ಸ್ ಮಾಡಿರೋ ಹಿಟ್ಟಿಗೆ ಇವಾಗ ನಾನು ಅರ್ಧ ಕಪ್ನಷ್ಟು ಇಲ್ಲಿ ಸಕ್ಕರೆ ಪುಡಿನ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಸಕ್ಕರೆನ ಮಿಕ್ಸಿಗೆ ಹಾಕಿ ತಗೊಂಡಿರೋದು ಇದು. ಅದನ್ನು ಕೂಡ ನಾನು ಸ್ವಲ್ಪ ಆದ್ರೂ ಸಕ್ಕರೆ ಕಣ ಉಳಿಬಾರ್ದು ಅಂತೇಳಿ ಅದನ್ನು ಕೂಡ ಜರಡಿ ಹಿಡ್ದು ತಗೊಂಡನಿ. ಇವಾಗ ಅರ್ಧ ಕಪ್ನಷ್ಟು ನಾನಿಲ್ಲೇ ಹಾಲು ಹಾಕೊಳಕತ್ತೇನೆ ನೋಡ್ರಿ. ಕಾಸಿ ಆರಿಸಿದಂತ ಹಾಲು, ಜಾಸ್ತಿ ಬಿಸಿ ಇರೋ ತರ ಹಾಕೊಳಕ್ ಹೋಗ್ಬೇಡಿ. ಇವಾಗ ಇದನ್ನ ಯಾವುದೇ ರೀತಿ ಗಂಟಿರ್ಬಾರ್ದು, ಆ ರೀತಿ ನಾವು ವಿಸ್ಕರ್ನ ಸಹಾಯದಿಂದ ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಕತಿ. ನಾನಿಲ್ಲಿ ಸಕ್ಕರೆ ಪುಡಿನ ಯೂಸ್ ಮಾಡ್ಕೊಳನಲ್ಲ. ನೀವು ಒಂದ್ ವೇಳೆ ನಿಮಗೆ ಸಕ್ಕರೆ ಬೇಡ ಅಂತಂದ್ರೆ ನೀವು ಆರ್ಗ್ಯಾನಿಕ್ ಬೆಲ್ಲ ಅಥವಾ ಯಾವ್ದಾದ್ರು ಬೆಲ್ಲದ ಪುಡಿನ ನೀವು ಇಲ್ಲೇ ಸೇರಿಸ್ಕೋಬಹುದು. ಆದಷ್ಟು ಪುಡಿ ತರ ಇರೋದನ್ನ ಸೇರಿಸ್ಕೋರಿ. ಈ ರೀತಿ ನಾನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡ ನೋಡ್ರಿ. ಇವಾಗ ನಾನು ಒಂದ್ 5 ರಿಂದ 6 ಸ್ಟ್ರಾಬೆರಿ ಹಣ್ಣನ್ನ ತಗೊಂಡನಿ. ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡಿ ನಾನು ಮಿಕ್ಸರ್ ಜಾರ್ಗೆ ಹಾಕೊಳಕತ್ತೇನೆ ನೋಡ್ರಿ. ಸ್ಟ್ರಾಬೆರಿ ಹಣ್ಣು ಮಕ್ಕಳ ಹೆಲ್ತ್ಗೆ ತುಂಬಾ ಒಳ್ಳೇದು, ತುಂಬಾ ಹೆಲ್ದಿ ಆದಂತ ಫ್ರೂಟ್ಸ್ ಇದು. ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕನ ಇವಾಗ ಒಂದ್ 2 ಸ್ಪೂನ್ ಅಷ್ಟು ಆರಿಸಿದಂತ ಹಾಲನ್ನ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇವಾಗ ಇದನ್ನ ಮಿಕ್ಸರ್ಗೆ ಹಾಕೊಂಡು ತಗೊಂಡ್ ಬರೋಣ ಅಂತ. ಇದು ಈ ರೀತಿ ನುಣ್ಣಗಾಗಿರ್ಬೇಕು, ಆದಷ್ಟು ನುಣ್ಣಗಾಗೋ ತರ ಇದನ್ನ ಮಿಕ್ಸರ್ ಹಾಕೋಬೇಕಾಕತಿ. ನಾನು ಇಲ್ಲಿ ನಿಮ್ಗ ಕಪ್ಪಿನ ಅಳತೆ ಒಳಗ ತೋರಿಸ್ತಾನೆ ನೋಡ್ರಿ ಎಷ್ಟು ಬಂದತಿ ಇದು ಪ್ಯೂರಿ ಅಂತ ಹೇಳಿ. ಇದು ನನಗ 1/4 ಕಪ್ನಷ್ಟು ಪ್ಯೂರಿ ಬಂದದ. ಈ 1/4 ಕಪ್ ಪ್ಯೂರಿಗೆ ನಾನು ಇಲ್ಲೇ 3 ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡನಿ. ಇದನ್ನ ಇವಾಗ ನಾವು ಜಾಮ್ ಮಾಡ್ಕೋಬೇಕಾಕತಿ. ಜಾಮ್ ಮಾಡ್ಕೊಳ್ಳೋದಕ್ಕ ನಾನಿಲ್ಲಿ ಒಂದ್ ಬಾಣ್ಲಿ ಇಟ್ಕೊಂಡ ನೋಡ್ರಿ. ಅದಕ್ಕ ನಾವೇನ್ ಹಾಲು ಮತ್ತು ಸ್ಟ್ರಾಬೆರಿನ ಮಿಕ್ಸರ್ ಹಾಕಿದ್ವಲ್ಲ ಆ ಪ್ಯೂರಿನ ಹಾಕೊಂಡು ಇದನ್ನ 1 ನಿಮಿಷಗಳ ಕಾಲ ನಾನು ಲೋ ಫ್ಲೇಮ್ ಒಳಗ ಈ ರೀತಿ 1 ಸ್ಪೂನ್ ಇಂದ ತಿರುಗಿಸ್ಕೊಂತಾನ ಇರ್ಬೇಕಾಕತಿ. ಇವಾಗ ನಾನು ಇದನ್ನ ಈ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಇದಕ್ಕನ ಸಕ್ಕರೆನ ಸೇರಿಸ್ಕೊಳಕತ್ತೇನೆ ನೋಡ್ರಿ. ನಾನು ಅವಾಗ್ಲೇ ಹೇಳ್ದಂಗ ಇದಕ್ಕ 3 ಸ್ಪೂನ್ ಅಷ್ಟು ನಾನಿಲ್ಲೇ ಸಕ್ಕರೆನ ಹಾಕೊಂಡನಿ. ಸಿಹಿ ಏನಾದ್ರೂ ಜಾಸ್ತಿ ಇಷ್ಟ ನಿಮಗಂತಂದ್ರೆ ನೀವಿಲ್ಲೇ 4 ಸ್ಪೂನ್ ಸಕ್ಕರೆ ಕೂಡ ಹಾಕೋಬಹುದು. ಸಕ್ಕರೆ ಹಾಕಿದ್ಮೇಲೆ ಈ ರೀತಿ ಜಾಮ್ ತರ ಆಗ್ಬೇಕಂದ್ರೆ ಜಲ್ಲಿ ತರ ಆಗ್ಬೇಕದು, ಅಲ್ಲಿವರೆಗೂ ನೀವು ತಿರುಗಿಸ್ತಾನ ಇರ್ಬೇಕಾಕತಿ. ನಾನು ತೋರಿಸ್ತಾನೆ ನೋಡ್ರಿ. ಈ ರೀತಿ ಗಟ್ಟಿ ಆಗ್ಬೇಕದು. ಅವಾಗ ಇದನ್ನ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ರಿ. ತಣ್ಣಗಾದ್ಮೇಲೆ ಇದು ಇನ್ನ ಸ್ವಲ್ಪ ಗಟ್ಟಿ ಆಗ್ತತಿ. ನೀವು ನೋಡ್ತಿರ್ಬೋದು ಜಾಮ್ ರೀತಿ ಆಗೈತಿ ಇದು. ಇದನ್ನು ಕೂಡ ನಿಮ್ಗ ಕಪ್ ಅಳತೆ ಒಳಗ ಎಷ್ಟು ಬಂದತ ಅಂತೇಳಿ ಇಲ್ಲೇ ತೋರಿಸ್ತಾನೆ ನೋಡ್ರಿ. ಅರ್ಧ ಕಪ್ನಷ್ಟು ನನ್ಗಿಲ್ಲೇ ಬಂದತಿದು. ಈ ಸ್ಟ್ರಾಬೆರಿ ಜಾಮ್ನ ನಾನು ಅವಾಗ್ಲೇನ್ ಕಲ್ಸಿಟ್ಟಿನಲ್ಲ ಮೈದಾ ಹಿಟ್ಟಿಂದು, ಅದಕ್ಕ ಹಾಕೊಳಕತ್ತೇನೆ ನೋಡ್ರಿ. ಒಂದ್ ವೇಳೆ ನಿಮ್ ಮನೇಲಿ ಸ್ಟ್ರಾಬೆರಿ ಇಲ್ಲ ಅಂತಂದ್ರ ನಿಮ್ ಮನೇಲಿ ಯಾವ್ದಾದ್ರು ರೆಡಿಮೇಡ್ ಜಾಮ್ ಇದ್ರ ಅದನ್ನು ಕೂಡ ನೀವು ಒಂದ್ 2-3 ಸ್ಪೂನ್ ಅಷ್ಟು ಹಾಕೋಬಹುದು. ಈ ಹಿಟ್ಟಿಗೆ ಇವಾಗ ನಾನು ಸನ್ಫ್ಲವರ್ ಎಣ್ಣೆನ ಹಾಕೊಳಕತ್ತೇನೆ ನೋಡ್ರಿ. ಸನ್ಫ್ಲವರ್ ಎಣ್ಣೆನ ನಾನು ಇಲ್ಲೇ 4 ಸ್ಪೂನ್ ಅಷ್ಟು ಸೇರಿಸ್ಕೊಂಡನಿ. ಸ್ಮೆಲ್ ಇರುವಂತ ಯಾವುದೇ ಎಣ್ಣೆನ ಅಂದ್ರೆ ಶೇಂಗಾ ಎಣ್ಣೆ, ಸಾಸಿವೆ ಎಣ್ಣೆ ಯಾವ್ದು ಹಾಕೊಳಕ್ ಹೋಗ್ಬೇಡಿ, ಸನ್ಫ್ಲವರ್ ಎಣ್ಣೆನ ಹಾಕೋರಿ. ಇವಾಗ ಇದನ್ನ ನಾನು ನೀಟಾಗ ಒಂದ್ಸಲ ಇದು ಎಲ್ಲಾ ಕಡೆ ಎಣ್ಣೆ ಸ್ಪ್ರೆಡ್ ಆಗ್ಬೇಕು, ಆ ರೀತಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಂತೇನೆ ನೋಡ್ರಿ. ಇಲ್ಲಿ ಒಂದ್ 2 ರಿಂದ 3 ನಿಮಿಷ ನೀವು ನೀಟಾಗ ಮಿಕ್ಸ್ ಮಾಡ್ಕೋಬೇಕಾಕತಿ. ಆಮೇಲೆ ಬ್ಯಾಟರ್ ನೀವು ನೋಡ್ತಿರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ ಇರ್ಬೇಕಿದು, ಜಾಸ್ತಿ ತೆಳು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇವಾಗ ಇದು ಬ್ಯಾಟರ್ ರೆಡಿ ಆಯ್ತು. ನಾನ್ ನಿಮ್ಗ 2 ರೀತಿ ಒಳಗೆ ಇವತ್ತು ಇದನ್ನ ಮಾಡೋದು ತೋರಿಸ್ತಾನೆ. ಮೊದ್ಲೇದ್ ನಾನ್ ನಿಮ್ಗ ಗ್ಲಾಸ್ ಒಳಗ ಮತ್ತ ಪಡ್ಡಿನ ಹಂಚೊಳಗ ಮಾಡೋದನ್ನ ತೋರಿಸ್ತಾನೆ. ಮೊದ್ಲಿಗೆ ನಾನಿಲ್ಲಿ 2 ಗ್ಲಾಸ್ ಒಳಗ ಮಾಡೋದನ್ನ ತೋರಿಸ್ತಾನೆ ನೋಡ್ರಿ. ನಾನಿವಾಗ ಸ್ವಲ್ಪ ಸನ್ಫ್ಲವರ್ ಎಣ್ಣೆನ ಈ ಗ್ಲಾಸ್ಗಳಿಗೆ ಎಲ್ಲಾ ಕಡೆ ಈ ರೀತಿ ಹಚ್ಕೊಂತಾನೆ ನೋಡ್ರಲ್ಲೇ. ಒಂದ್ ಬ್ರಷ್ ಇಂದ ನೀಟಾಗ ಎಲ್ಲಾ ಕಡೆ ಹೊಂದ್ಕೋಬೇಕದು. ಆ ರೀತಿ ಇದನ್ನ ಒಂದ್ಸಲ ಚಂದಾಗ ಹಚ್ಕೊಂಡ್ಬಿಡ್ರಿ. ನಾವು ಕೇಕ್ ಮಾಡೋವಾಗ ಹಚ್ಕೋತೀವಲ್ಲ ಆ ರೀತಿ.
2 ಗ್ಲಾಸ್ಗೂ ನಾನು ಹಚ್ಚಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ ನೋಡ್ರಿ. ಇದಕ್ಕನ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅದು ತಳಕ್ಕಷ್ಟ ನಾನಿಲ್ಲೇ ಡಸ್ಟಿಂಗ್ ಮಾಡ್ಕೊಂತಾನೆ. ಪೂರಾ ಗ್ಲಾಸ್ಗೆ ಮಾಡ್ಕೋಬೇಕಂತಿಲ್ಲ, ಜಸ್ಟ್ ತಳ ಇರ್ತದಲ್ಲ ಅದಕ್ಕಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ನಾವೇನ್ ರೆಡಿ ಮಾಡಿಟ್ಟಿದ್ವಲ್ಲ ಅವಾಗ್ಲೇ ಬ್ಯಾಟರ್ ಅದನ್ನ ನಾನು ಗ್ಲಾಸ್ಗೆ ಹಾಕೊಳಕತ್ತನ್ ನೋಡ್ರಿ. ನಾನಿಲ್ಲೇ ಒಂದ್ ಗ್ಲಾಸ್ ಒಳಗ ಅರ್ಧದಷ್ಟು ನಾನಿಲ್ಲೇ ಹಾಕೊಂತಾನಿ, ಯಾಕಂದ್ರೆ ಅದು ಉಬ್ಬತತಿ. ಆದ್ರಿಂದ ಒಂದ್ 2 ಸ್ಪೂನ್ ಅಷ್ಟು ಹಾಕೊಂಡ್ರ ಸಾಕಾಕತಿ. ಈ ರೀತಿ ನಾನು 2 ಗ್ಲಾಸ್ಗೂ ಸೇಮ್ ಹಿಂಗ ಹಾಕೊಂತಾನ ನೋಡ್ರಿ ಇದನ್ನ ಬ್ಯಾಟರ್ನ. ಆಮೇಲೆ ಅದು ಎಡ್ಜಿಗೇನ್ ಸೈಡ್ಗೆಲ್ಲ ಬಿದ್ದಿರ್ತತಲ್ಲ ಅದನ್ನ ನೀಟಾಗ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಡ್ರಿ. ಇವಾಗ ಇದು 1ನೇ ಗ್ಲಾಸ್ ಆಯ್ತು. ಇವಾಗ ಸೇಮ್ 2ನೇದಕ್ಕೂ ನಾನು ಅದೇ ರೀತಿ ಅರ್ಧದಷ್ಟು ಹಾಕೊಂತಾನ ನೋಡ್ರಿ. ಒಂದ್ 2 ಸ್ಪೂನ್ ಅಷ್ಟು ಬರ್ತದ ಅಷ್ಟ. 2 ಸ್ಪೂನ್ ಹಾಕಿದ್ರೆ ನಿಮ್ಗೆ ಅರ್ಧದಷ್ಟು ಬರ್ತದ ಅದು. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗಬೇಡಿ. ನಾನಿವಾಗ 2 ಗ್ಲಾಸ್ಗೆ ಈ ರೀತಿ ಹಾಕ್ಕೊಂಡು ಇಟ್ಕೊಂಡನ್ ನೋಡ್ರಿಲ್ಲೇ. ಈ ಗ್ಲಾಸ್ನ ನಾವಿವಾಗ ಸ್ಟೀಮ್ ಮಾಡ್ಕೋಬೇಕತಿ. ಅದಕ್ಕೆ ನಾನಿಲ್ಲೇ ಒಂದು ಬಾಂಡ್ಲಿಗೆ ಒಂದು ಸ್ವಲ್ಪ ನೀರು ಹಾಕೊಂಡನ್ ನೋಡ್ರಿ. ನೀರು ಹಾಕೊಂಡು ಈ ರೀತಿ ರಿಂಗ್ ಇಲ್ಲ ಅಂತಂದ್ರೆ ಒಂದು ಹಳೆ ಪ್ಲೇಟ್ ಇರುತ್ತಲ್ಲ ಯಾವ್ದಾದ್ರು ಅದನ್ನ ದಬ್ಬ ಹಾಕೊಂಡ್ಬಿಡ್ರಿ. ಸೆಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಫಿಲ್ ಮಾಡ್ಕೊಂಡಿದ್ವಲ್ಲ ಗ್ಲಾಸ್ ಅವನ್ನ ಇಟ್ಕೊಳಕತ್ತನ್ ನೋಡ್ರಿಲ್ಲೇ. ಸೊ ಈ ರೀತಿ 2 ನೀಟಾಗ ಇಟ್ಕೊಂಡಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ರಿ. ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ನಾವು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕತಿ. ಅಷ್ಟ್ರೊಳಗೆ ನಾವು ಇನ್ನೊಂದು ಪಡ್ಡಿನ ಹಂಚೊಳಗೆ ಏನು ಮಾಡೋದು ತೋರಿಸ್ತಾನೆ ಅಂದಿದ್ನಲ್ಲ ಅದನ್ನ ಇವಾಗ ನಾನು ಈ ಕಡೆ ಮಾಡಿ ತೋರಿಸ್ತಾನೆ ನೋಡ್ರಿ. ನಿಮ್ಮ ಮನೇಲಿರೋ ಯಾವ್ದಾದ್ರು ಒಂದು ಹಳೆ ತವಾನ ಇಟ್ಕೊಂಡ್ಬಿಡ್ರಿ. ಅದ್ರ ಮೇಲ್ಗಡೆ ನಾವೇನ್ ಪಡ್ಡಿನ ಹಂಚಿರುತ್ತಲ್ಲ ಅದನ್ನ ಇಟ್ಕೊಳಕತ್ತಾನ ನೋಡ್ರಿಲೆ. ಸ್ಟವ್ನ ಲೋ ಫ್ಲೇಮ್ ಒಳಗ ಇಟ್ಕೋರಿ, ಫ್ರೀ ಹೀಟ್ ಏನ್ ಮಾಡೋದ್ ಬೇಡ. ಇವಾಗ ನಾನು ಇದಕ್ಕ ಎಣ್ಣೆನ ಸ್ವಲ್ಪ ಈ ರೀತಿ ಬ್ರಷ್ ಇಂದ ಎಲ್ಲಾ ಕಡೆ ಹಚ್ಕೊಳಕತ್ತಾನ ನೋಡ್ರಿ. ನಾವು ಪಡ್ ಮಾಡೋವಾಗ ಯಾವ ರೀತಿ ಹಚ್ಕೋತೇವಲ್ಲ ಅದೇ ರೀತಿನ ಇಲ್ಲೇ ಹಚ್ಕೋಬೇಕತ್ ನಾವು. ಈ ರೀತಿ ಎಣ್ಣೆ ಹಚ್ಕೊಂಡಾದ್ಮೇಲೆ ನಾವೇನ್ ಬ್ಯಾಟರ್ ಪ್ರಿಪೇರ್ ಮಾಡಿದ್ವಲ್ಲ ಅದನ್ನ ನಾನು ಇಲ್ಲೇ ಸಣ್ಣ ಸ್ಪೂನ್ಲೆ 1 ಸ್ಪೂನ್ ಅಷ್ಟು ಹಾಕೊಳಕತ್ತಾನ ನೋಡ್ರಿ. ಜಾಸ್ತಿ ತುಂಬೋವರೆಗೂ ಹಾಕೊಳಕ್ ಹೋಗ್ಬೇಡಿ. ಸಣ್ಣ ಸ್ಪೂನ್ಲೆ 1 ಸ್ಪೂನ್ ಅಷ್ಟು ಹಾಕೋರ್ ಸಾಕು. ಯಾಕಂದ್ರೆ ಅದು ಕೂಡ ಉಬ್ಬಿ ಬರೋದ್ರಿಂದ ನಾವು ಸ್ವಲ್ಪ ಇಲ್ಲೇ ಹಾಕೋಬೇಕತಿ. ಈ ರೀತಿ ನಾನು ಎಲ್ಲಾ ಹೋಲ್ಸ್ಗೂ ಹಾಕೊಳಕತ್ತಾನ ನೋಡ್ರಿ. ಇವಾಗ ನಾನು ಎಲ್ಲಾ ಈ ರೀತಿ ಹಾಕೊಂಡಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನ ಸಿಮ್ ಒಳಗ ಅಂದ್ರೆ ಲೋ ಫ್ಲೇಮ್ ಒಳಗ ಇದನ್ನ ಒಂದು 5 ನಿಮಿಷ ಬಿಡ್ತಾನ ಅಷ್ಟ. ಎರಡನ್ನೂ ನೀವು ಒಂದೇ ಟೈಮ್ ಒಳಗ ಸೇಮ್ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸುಲಭವಾಗಿ 2 ಒಂದೇ ಸಲ ರೆಡಿ ಆಗ್ಬಿಡ್ತಾವು. ನಾನಿವಾಗ 5 ನಿಮಿಷ ಆದ್ಮೇಲೆ ಇದು ಪಡ್ಡುಂದು ತೋರ್ಸಾಕತ್ತಾನ ನೋಡ್ರಿ. ಇವಾಗ ಈ ಪಡ್ಡುಗಳು ನೀಟಾಗ ಬೆಂದತೆ ಇಲ್ಲ ಅಂತ ಹೇಳಿ ನಾನು ಚೆಕ್ ಮಾಡ್ಕೊಂತಾನೆ ನೋಡ್ರಿ. ಒಂದು ಕಡ್ಡಿ ತಗೊಂಡು ಈ ರೀತಿ ಚುಚ್ಚಿದ್ರೆ ಒಂದ್ ವೇಳೆ ನಿಮ್ಗೆ ಹಿಟ್ಟು ತರ ಹತ್ತಿದ್ರೆ ಇನ್ನೊಂದ್ 2 ನಿಮಿಷ ಬಿಟ್ಬಿಡ್ರಿ. ಇವಾಗ ಇದು ರೆಡಿ ಆಗೈತಿ. ಇದು ತಣ್ಣಗಾದ್ಮೇಲೆ ನಾನು ನಿಮ್ಗೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂತಾನೆ ನೋಡ್ರಿ. ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಪಡ್ಡಿನ ಹಿಡಿಯಲ್ಲ ಇವು. ಅಷ್ಟು ಸುಲಭವಾಗಿ ನೀವು ಕೈಲೇ ಮುಟ್ಟದೇನು ಕೂಡ ಎದ್ದು ಬರ್ತಾವು. ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ನೀವು ಮಾಡ್ಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದತಂತೇಳಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತ ರೆಸಿಪಿ ಇದು. ಮಕ್ಕಳು ಸ್ಕೂಲಿಂದ ಬಂದ್ರೆ ಆರಾಮಾಗಿ ಅವ್ರಿಗೆ ಕೊಡ್ಬೋದು. ನೀವು ತುಂಬಾ ಇಷ್ಟಪಟ್ಟು ತಿಂತಾರ. ಇವಾಗ ನಾನು ನಿಮ್ಗೆ ಅವಾಗ್ಲೇ ನಾವು ಇನ್ನೊಂದು ಗ್ಲಾಸ್ ಒಳಗೆ ಹಾಕಿಟ್ಟಿದ್ವಲ್ಲ ಅದು ಕೂಡ ನೀಟಾಗ ಬೆಂದತ್ತಂತೇಳಿ ಚೆಕ್ ಮಾಡ್ಕೊಳ್ಳೋಣಂತ. ನಾನಿಲ್ಲೇ ಒಂದು ಚಾಕುನ ಹಾಕಿ ನೋಡಾಕತ್ತಾನ ನೋಡ್ರಿಲೆ. ಯಾವುದೇ ರೀತಿ ಹಿಟ್ಟು ಹತ್ತಿಲ್ಲ ಅಂತಂದ್ರೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ರಿ. ಇದು ಯಾವುದೇ ರೀತಿ ಹಿಟ್ಟು ಹತ್ತದೇ ಇರೋದ್ರಿಂದ ನಾನು ಸ್ಟವ್ನ ಆಫ್ ಮಾಡಿ ಕೆಳಗೆ ತಗೊಳಕತ್ತಾನ ನೋಡ್ರಿ. ಎಷ್ಟು ನೀಟಾಗಿ ಉಬ್ಬಿ ಬಂದಾವಂತ ನೀವು ನೋಡ್ತಿರ್ಬೋದು ಇಲ್ಲೇ. ಇವಾಗ ಇದ್ರ ಎಡ್ಜಸ್ಟ್ನ ನಾವು ಈ ರೀತಿ ಚಾಕುನ ಸಹಾಯದಿಂದ ಇದನ್ನ ಬಿಡಿಸ್ಕೊಂಡ್ಬಿಡೋಣಂತ. ಅದು ಯಾವುದೇ ಕಾರಣಕ್ಕೂ ಹತ್ತಿರೋದಿಲ್ಲ. ಆದ್ರೂ ಒಂದ್ಸಲ ನಾವು ಈ ರೀತಿ ನೀಟಾಗ ಮಾಡ್ಕೋಬೇಕಾಕತಿ. ನಾನು 2 ಗ್ಲಾಸ್ನು ಚಾಕುದಿಂದ ಎಡ್ಜಸ್ನೆಲ್ಲ ಸಡ್ಲ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಈ ರೀತಿ ದಬ್ಬ ಮಾಡಿಬಿಟ್ಟು ಈ ರೀತಿ ಬಡಿದ್ರೆ ನೀಟಾಗಿ ಅದು ಬಿಟ್ಕೊಂತತ್ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಕಪ್ ಕೇಕ್ ಥರ ಇದು ಎಷ್ಟು ಚೆನ್ನಾಗಿ ಬಂದತ್ತಂತ ಹೇಳಿ. ನಾನಿಲ್ಲೇ 2ನೇ ಗ್ಲಾಸ್ನು ಈ ರೀತಿ ಬಡದ್ ತೋರಿಸ್ತಾನೆ ನೋಡ್ರಿ. ಯಾವುದೇ ರೀತಿ ಗ್ಲಾಸಿಗೆ ಹತ್ತಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ನೀಟಾಗ ಬರ್ತತಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಬಂದತ್ತಂತ ಹೇಳಿ. ನಾನಿವಾಗ ಪ್ರೆಸ್ ಮಾಡಿ ತೋರಿಸ್ತಾನೆ ನೋಡ್ರಿ ಎಷ್ಟೊಂದು ಸ್ಪಾಂಜಿಯಾಗಿ ಬಂದತ್ತಂತ ಹೇಳಿ. ಸೊ ನೋಡಿದ್ರಲ್ಲ, ಇದನ್ನು ಅಷ್ಟ ಒಂದು 5 ರಿಂದ 10 ನಿಮಿಷದೊಳಗೆಲ್ಲ ಇದು ರೆಡಿ ಆಗ್ಬಿಡ್ತತಿ. ಜಾಸ್ತಿ ಟೈಮ್ ಏನು ತಗೊಳಲ್ಲ ನಿಮ್ಗೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ತರದ ಹಿಟ್ಟನ್ನ ಬಳಸ್ಕೊಂಡು ಯಾವ ರೀತಿ 2 ವಿಧದ ನಾವು ತಿಂಡಿನ ರೆಡಿ ಮಾಡಿದ್ವಿ ಅಂತೇಳಿ. ಕೇವಲ 2 ಗ್ಲಾಸ್ ಮತ್ತೆ ಪಡ್ಡಿನ ಹಂಚಿದ್ರ ಒಂದು 5ರಿಂದ 10 ನಿಮಿಷದೊಳಗೆಲ್ಲ 2 ರೀತಿಯ ಸ್ನಾಕ್ಸ್ ನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದತೆ ಅಂತೇಳಿ. ನಿಮ್ಗೆ ಏನಾದ್ರೂ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟೋ ತನಕ ಹೊರಗಡೆ ನೋಡಿದ್ರಲ್ಲ, ಇವಾಗ ನಾನು ಯಾವ ರೀತಿ ಒಳಗಡೆ ಕೂಡ ಬಂದತೆ ಅಂತೇಳಿ ತೋರಿಸ್ತಾನೆ ನೋಡ್ರಿ. ಮೊದ್ಲಿಗೆ ನಾನು ಇಲ್ಲೇ ಪಡ್ಡು ತೋರಿಸ್ತಾನೆ ನೋಡ್ರಿ. ಎಷ್ಟೊಂದು ಸ್ಪಾಂಜಿ ಆಗಿ ಮತ್ತೆ ಒಳಗಡೆನು ನೋಡ್ತಿರ್ಬೋದು ನೀವು, ತುಂಬಾ ಫ್ಲಫಿ ಆಗಿ ಬಂದಿರ್ತತಿ ನೋಡ್ರಿಲೆ. ಎಷ್ಟೊಂದು ಸ್ಪಂಜಿ ಆಗಿ ಬಂದತ ಅಂತೇಳಿ, ತುಂಬಾ ಸಾಫ್ಟ್ ಆಗಿ ಬಂದಿರ್ತತಿ. ಇವಾಗ ಗ್ಲಾಸ್ ಒಳಗೆ ಹಾಕಿ ಏನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಚಾಕುದಿಂದ ಈ ರೀತಿ ಕಟ್ ಮಾಡ್ಕೊಂಡು ತೋರಿಸ್ತಾನೆ ನೋಡ್ರಿ. ಅದು ಅಷ್ಟು ತುಂಬಾ ಚೆನ್ನಾಗಿ ಬಂದಿರ್ತತಿ. ಇವಾಗ ನಾನು ಒಂದು ಪೀಸ್ನ ನಿಮ್ಗೆ ತೋರ್ಸಾತನ್ ನೋಡ್ರಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದತ ಅಂತೇಳಿ. ಸ್ಪಾಂಜಿಯಾಗಿ ಕೂಡ ಅಷ್ಟೇ ಚೆನ್ನಾಗಿರ್ತತಿ. ಈ ತಿಂಡಿ ನಿಮ್ಗೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರ. ಸಂಜೆ ಟೈಮ್, ಟೀ ಟೈಮ್ ಒಳಗೆಲ್ಲ ತುಂಬಾ ಚೆನ್ನಾಗಿರ್ತತಿ ಇದು. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಅವಾಗ ನಿಮ್ಮ ಮನೇಲಿ ನಿಮ್ನ ಅಪ್ರಿಶಿಯೇಟ್ ಮಾಡ್ತಾರ. ಅಷ್ಟು ಸೂಪರ್ ಆಗಿರುವಂತ ರೆಸಿಪಿ ಇದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಿಮ್ಗೆ ಸ್ನಾಕ್ಸ್ ರೆಸಿಪಿಗಳು ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತತಿ. ಥ್ಯಾಂಕ್ ಯು.